ಹಾಯ್ ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಾಯ್ಸ್ ಓವರ್ ವಿಡಿಯೋ. ನಾವು ಮಂತ್ರಾಲಯಕ್ಕೆ ಬಂದಿದ್ವಿ. ನಿನ್ನೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ನೈಟ್ ಲೇಟಾಗಿ ಮಳೆ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಸಾರಿ. ಇವಾಗ ನಮ್ಮ ರೂಮಲ್ಲಿದ್ದೀವಿ. ರೂಮ್ ಮಾಡಿಕೊಂಡು ಇಷ್ಟೊತ್ತು ಮುಳ್ಕೊಂಡಿದ್ವಿ. ಇವಾಗ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಇವಾಗ ರಾಯರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಟೈಮ್ 12 ಗಂಟೆ ಆಗಿದೆ. ಫುಲ್ಲು ಬಿಸಿಲು, ನೆಲದ ಮೇಲೆ ಕಾಲಿಡೋಕ್ಕಾಗ್ತಾಯಿಲ್ಲ. ಸ್ಲಿಪ್ಪರ್ ಬೇರೆ ಬಿಟ್ಟು ಬಂದಿದ್ದೀವಿ ರೂಮಲ್ಲಿ. ಶಿವ ಈಗ ಬಿಸಿಲಲ್ಲಿ ಕಾಲಿಡೋಕ್ಕಾಗುತ್ತಾ? ಕಾಲೆಲ್ಲ ಬೆಂಕಿ ಮೇಲೆ ಕಾಲಿಟ್ಟಂಗೆ ಆಗ್ತಾಯಿದೆ. ಅದರಲ್ಲಿ ಬೇರೆ ಕಾಂಕ್ರೀಟ್ ರೋಡು. ಶಿವ, ಏನು ಮಾಡ್ತೀರಾ? ರಾಯರ ದರ್ಶನ ಮಾಡಲೇಬೇಕಂತ ಬಂದಿದ್ದೀವಿ. ರಾಯರ ದರ್ಶನ ಮಾಡ್ತೀವಿ. ಅದೆಷ್ಟೇ ಬಿಸಿಲಿರಲಿ, ಅದೆಷ್ಟೇ ಕಾಲು ಸುಡಲಿ, ದರ್ಶನ ಮಾಡೋಕ್ಕಂತ ಬಂದಿದ್ದೀವಿ. ದರ್ಶನ ಮಾಡ್ತೀವಿ. ಅದು ಬೇರೆ ಪ್ರಶ್ನೆ. ಆದರೆ ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲಿ ಇರೋದೇ ಬೇರೆ. ವಿಡಿಯೋದಲ್ಲಿ ಸುಮಾರು ವಿಡಿಯೋಗಳು ನೋಡಿದ್ದೀನಿ ನಾನು. ರಾಯರು ಪ್ಲೇಸ್ನ ಇಷ್ಟು ನೀಟಾಗಿ ತೋರಿಸಿಲ್ಲ. ಈ ನಮ್ಮ ವಿಡಿಯೋದಲ್ಲಿ ಯಾವ ಥರ ಬರ್ತಾಯಿದೆ ನನಗೆ ಗೊತ್ತಿಲ್ಲ. ರಿಯಲಾಗಿ ನೋಡೋಕೆ ಮಾತ್ರ ಈ ಪ್ಲೇಸು ಅಂದರೆ ಸಖತ್ತಾಗಿದೆ. ಇಲ್ಲಿ ಎದುರುಗಡೆ ಕಾಣ್ತಿರೋ 3 ಬಿಲ್ಡಿಂಗ್ಗಳು ಅವು ರಾಯರ ಮಂದಿರಗಳು ಅಲ್ಲ, ಅವೆಲ್ಲ ಕಾಂಪ್ಲೆಕ್ಸ್ಗಳು. ಅಷ್ಟು ನೀಟಾಗಿ ರಾಯರ ಮಂದಿರ ಥರನೇ ಕಟ್ಟಿದ್ದಾರೆ. ಅಷ್ಟು ಸೂಪರಾಗಿ ಕಟ್ಟಿದ್ದಾರೆ. ಇನ್ನು ರಾಯರ ಮಂದಿರ ಯಾವ ಥರ ಇರ್ಬೋದಂತ ಇಮೇಜನ್ ಮಾಡ್ಕೊಳ್ಳಿ. ತೋರಿಸ್ತೇನೆ ನೋಡಿ. ಇವಾಗ ಏನು ಸಖತ್ತಾಗಿದೆ ಅಂದರೆ ಸ್ವರ್ಗ ನೋಡ್ದಂಗೆ ಆಗ್ತಾಯಿದೆ ನನಗೆ. ಸ್ವರ್ಗ ಅಂತ ಭೂಮಿ ಮೇಲಿರೋ ಸ್ವರ್ಗ ಅಂತಂದು ಹೇಳ್ಬೋದು ರಾಯರ ಮಂದಿರನ. ಇವಾಗ ನಾಮ ಇಕ್ಕಿಸ್ಕೊತೀವಿ. ನಾಮ ಇಕ್ಕಿಸ್ಕೊಂಡು ಮುಂದೆ ಹೇಳ್ತೀನಿ. ಒಂದು ತಲೆಗೆ 10 ರೂಪಾಯಿ ಅಂತೆ ಗುರು. ಒಳ್ಳೆ ಬಿಸ್ನೆಸ್ ಅಣ್ಣಂದು. ನಾವು 4 ಜನ 40 ರೂಪಾಯಿ ಆಯಿತು. 2 ರೂಪಾಯಿ 2 ರೂಪಾಯಿನೂ ಆಗಿಲ್ಲ ಇದಕ್ಕೆ, ಗಂಧಕ್ಕೆ 40 ರೂಪಾಯಿ ತಗೊಂಡು ಅಣ್ಣ. ನಮ್ಮಂಥವ್ರು ಸಾವಿರಾರು ಜನ ಬರ್ತಾರೆ ಇಲ್ಲಿ. ಸಾವಿರಾರು ಜನ. ಎಷ್ಟು ಸಂಪಾದನೆ ಮಾಡ್ಬೋದು ಅಣ್ಣ ಲೆಕ್ಕ ಹಾಕಿ ಒಂದು ದಿನಕ್ಕೆ. ಏನು ಸಖತ್ತಾಗಿ ಮಾಡಿದ್ದಾರೆ ಗುರು ರಾಯರ ಮಂದಿರನ. ಯಾವ ಅರಮನೆಗೂ ಕಮ್ಮಿ ಇಲ್ಲ ನೋಡಿ ಗುರು. ಸಖತ್ತಾಗಿದೆ. ಇದನ್ನು ವರ್ಣಿಸೋಕ್ಕೆ ಮಾತೇ ಬರ್ತಾಯಿಲ್ಲ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಾಗ್ತಾಯಿದೆ ಅಂದರೆ, ಈ ಕಾಂಕ್ರೀಟ್ ರೋಡ್ ಮೇಲೆ ನಡೆಯೋಕ್ಕಾಗ್ತಾಯಿಲ್ಲ. ಅಷ್ಟು ಬಿಸಿಲು, ಕಾಲು ಸುಡುತ್ತಾ ಇದೆ. ಇವಾಗ ಮಂದಿರದೊಳಗೆ ಹೋಗ್ತಾಯಿದ್ವಿ. ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಈ ಸುತ್ತಮುತ್ತಲು ಅಷ್ಟೇ ತೋರಿಸ್ತೀನಿ. ನಾವು ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಟ್ಟು ಇಲ್ಲಿಂದ ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗಬೇಕು. ಯಾಕೆಂದರೆ ನಾವು ಇಲ್ಲಿಂದ ಇನ್ನೂ ಶ್ರೀಶೈಲ ಹೋಗಬೇಕು. ಶ್ರೀಶೈಲ ಇನ್ನೂ 250 ಕಿಲೋಮೀಟ್ರ್, 280 ಎಷ್ಟೋ ಆಗುತ್ತೆ. ಮ್ಯಾಪ್ ಹಾಕಿ ನೋಡಿಲ್ಲ ಇನ್ನು. ಇವಾಗಲೇ 12 ಗಂಟೆ ಆಗಿದೆ. ಇಲ್ಲಿಂದ ಮುಗಿಸ್ಕೊಂಡು ಇನ್ನೂ ಇಲ್ಲಿ ಸುತ್ತಮುತ್ತಲು ಪ್ಲೇಸ್ ಎಲ್ಲ ನೋಡಿಕೊಂಡು ಇನ್ನೂ 2-3 ಪ್ಲೇಸ್ ಇದೆ ನೋಡ್ಕೊಂಡು ಹೋಗಬೇಕು. ಈ ಪುಣ್ಯಾತ್ಮರ ಜೊತೆ ಬಂದು ನಾನು ಯಾಕಾರ ಸಿಕ್ಕಾಕೊಂಡು ಅನ್ನಿಸ್ತಾಯಿದೆ. ಯಾಕಂದರೆ ಇವರು ಎಲ್ಲಿ ಒಂದು ಹತ್ರ ನಿಲ್ಲೋದಿಲ್ಲ. ಬೇಗ ಹೋಗೊಂಬರ್ರಪ್ಪ ಅಂತಂದರೆ ಬರೋದೂ ಇಲ್ಲ. ರೂಮ್ ಸೇರ್ಕೊತಾರೆ, ಇಲ್ಲ ಯಾವ್ದಾರು ಅಂಗಡಿಗೆ ಹೋಗಿ ಕೂತ್ಕೋತಾರೆ, ಸಿಗರೇಟ್ ಸೇರ್ಕೊಂಡು ಜ್ಯೂಸ್ ಕುಡ್ಕೊಂಡು. ಸಾಕಾಗೋಯ್ತು ಇಷ್ಟೊತ್ತು ಕರೆದು. ಇವಾಗ ಬಂದಿದ್ದಾರೆ ಗಾಡಿ ತೊಗೊಂಡೋಗೋಕ್ಕೆ. ಇಲ್ಲಿಂದ ಗೋಶಾಲೆ ಅಂತ ಪಂಚಮುಖಿ ಅಂತ ಸೀದಾ ಶ್ರೀಶೈಲಂ. ಇಲ್ಲಿಂದ ಶ್ರೀಶೈಲಂ ಇನ್ನೂ 280-300 ಕಿಲೋಮೀಟರ್ಸ್ ಆಗುತ್ತೆ.
ಹಾಗಾಗಿ ನಾವು ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಚೆಕ್ಔಟ್ ಮಾಡಬೇಕು. ಇವಾಗ ಮೊದಲು ಗೋಶಾಲೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಗೋಶಾಲೆ ಹೋಗಿ ಅಲ್ಲಿಂದ ಪಂಚಮುಖಿ ಹೋಗೋಣ ಅಂದ್ಕೊಂಡಿದ್ದೀವಿ. ಗಾಡಿ ಸ್ಟಾರ್ಟ್ ಮಾಡಿಟ್ಟು ತುಂಬ ಹೊತ್ತಾಯಿತು. ವಾರ್ಮ್ ಅಪ್ ಇಟ್ಟಿದ್ದೆ, ಯಾಕಂದರೆ ನೈಟೆಲ್ಲ ಗಾಡಿ ಫುಲ್ ರನ್ನಿಂಗಲ್ಲೇ ಇತ್ತು. ಬೆಳಗ್ಗೆ 5:30 6 ಗಂಟೆ ಆಗಿತ್ತು ರೂಮ್ ಹತ್ರ ಬಂದಾಗ. ಹಾಗಾಗಿ ನಾನೇ ಮಾಮೂಲಿ ಡೈಲಿ ವಾರ್ಮ್ ಅಪ್ ಮಾಡಿ ನಿಲ್ಲಿಸ್ತೀನಿ. ಮನೇಲಿದ್ದರೂ ಅಷ್ಟೇ, ಎಲ್ಲರೂ ಹೊರಗಡೆ ಬಂದರೂ ಅಷ್ಟೇ. ಗಾಡಿ ಹೊರಗಡೆ ತೆಗೆದ್ರೆ ಮಾತ್ರ ವಾರ್ಮ್ ಅಪ್ ಮಾಡೇ ಹೊರಗಡೆ ತೆಗೆಯೋದು ಡೈಲಿ. ದೊಡ್ಡ ದೊಡ್ಡ ಗಾಡಿಗಳು ಅಷ್ಟು ಮಾಡದೇ ಇದ್ದರೆ ಲೈಫ್ ಬರೋಲ್ಲ. ಹಾಗಾಗಿ ವಾರ್ಮ್ ಅಪ್ ಮಾಡಲೇಬೇಕು ಪ್ರತಿಯೊಬ್ಬರು, ಯಾರೇ ಆಗಿರಲಿ. ದೊಡ್ಡ ಗಾಡಿಗಳು 2 ವೀಲರ್ ಅಂತಲ್ಲ, 4 ವೀಲರ್ ಆದರೂ ಅಷ್ಟೇ, ಒಂದು ನಿಮಿಷನಾದರೂ ವಾರ್ಮ್ ಅಪ್ ಮಾಡಿ. ಯಾಕಂದರೆ ಒಂದೇ ಸತಿ ಆಯಿಲು ಪ್ರೆಷರ್ ಆಯಿಲ್ ಪಂಪ್ ಮಾಡಲ್ಲ. ಗಾಡಿ ಸ್ಟಾರ್ಟ್ ಆದ ತಕ್ಷಣ ಆಯಿಲ್ ಪಂಪ್ ಆಗೋಲ್ಲ. ಒಂದು 3-5 ಸೆಕೆಂಡ್ ಬೇಕು ಆಯಿಲ್ ಪಂಪ್ ಆಗೋಕ್ಕೆ. ಹಾಗಾಗಿ ಎಲ್ಲರಿಗೂ ಹೇಳೋದೇನೆಂದರೆ, ಗಾಡಿನ 1 ನಿಮಿಷನಾದರೂ ಸ್ಟಾರ್ಟ್ ಮಾಡಿ, ಗೇರ್ ಹಾಕ್ದಂಗೆ ಮೂವ್ ಮಾಡ್ದಂಗೆ ಬಿಡಿ. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿ. ಗಾಡಿ ಲೈಫು ಚೆನ್ನಾಗಿರುತ್ತೆ, ಗಾಡಿನೂ ಚೆನ್ನಾಗಿರುತ್ತೆ, ಬೇಗ ಹಾಳಾಗಲ್ಲ. ಆಯಿಲೆಲ್ಲ ಕೆಳಗಡೆ ಕೂತಿರುತ್ತಲ್ಲ, ಹಂಗಾಗಿ ಹೇಳ್ತಾ ಇರೋದಷ್ಟೇ. ನಾನೇನು ದೊಡ್ಡ ತತ್ವಜ್ಞಾನಿ ಅಲ್ಲ ಈ ವೆಹಿಕಲ್ಗಳ ಬಗ್ಗೆ. ಆದರೂ ನನಗೆ ತಿಳಿದಿರೋ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನನ್ನ ಹಳೆ ಗಾಡಿ ಇದ್ದಾಗ ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡೋದು ಓಡಿಸೋದು ಮಾಡ್ತಾಯಿದ್ದೆ. ಹಂಗಾಗಿ ಅದು ಗಾಡಿ ಬೇಗ ಹಾಳಾಯಿತು. ಅದೇನು ಸ್ವಲ್ಪ ದಿನ ಬಂದಿಲ್ಲ, 12 ವರ್ಷ ಗಾಡಿ ಓಡಿಸಿದ್ದೀನಿ ಅದನ್ನ. ಆದರೆ ಅದು ಜಾಸ್ತಿ ಪ್ರಾಬ್ಲಮ್ ಬರ್ತಾಯಿತ್ತು. ಈ ಗಾಡಿ ತಗೊಂಡು 2 ವರ್ಷ ಆಯಿತು. ಇವತ್ತಿಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಗಾಡಿ ಸಖತ್ತಾಗಿ ಸ್ಮೂತಾಗಿ ಶೋರೂಮಿಂದ ತಂದಾಗ ಹೇಗಿತ್ತು ಈಗೂ ಹಾಗೇ ಇದೆ. ಇಂಜನ್ ಮಾತ್ರ ಹೇಳ್ತಿರೋದು, ಇಂಜನ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸ್ಮೂತಾಗಿ. ಇವಾಗ ಫ್ಯೂಲ್ ಒಂದು ಸ್ವಲ್ಪ ನಮ್ಮ ಗಾಡೀಲಿ ಫ್ಯೂಲ್ ಇಲ್ಲ. ನೈಟೆಲ್ಲ ಗಾಡಿ ಓಡಿಸಿದ್ದಕ್ಕೆ ಇಲ್ಲಿ ಫ್ಯೂಲ್ ಹಾಕ್ಸಿಲ್ಲ. ನಿನ್ನೆ ರಾಣೆಬೆನ್ನೂರಲ್ಲಿ ಫ್ಯೂಲ್ ಹಾಕ್ಸಿದ್ದು. ಇವಾಗ ಫ್ಯೂಲ್ ಹಾಕ್ಸ್ಬೇಕು. ಫ್ಯೂಲ್ ಹಾಕ್ಸ್ಕೊಂಡು ಇಲ್ಲಿಂದ ಫ್ಯೂಲ್ ಸ್ಟೇಷನಿಂದ ಏನು ದೂರ ಇಲ್ಲ. ಗೋಶಾಲೆ ಸ್ವಲ್ಪ ದೂರದಲ್ಲೇ ಇದೆ. ನಮ್ಗೆ ಗೊತ್ತಾಗಿಲ್ಲ. ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ರಿಟರ್ನ್ ತಾಗ್ತಾ ಇದ್ದೀನಿ. ಗೋಶಾಲೆ ನೋಡೋಕ್ಕೆ ಎಷ್ಟು ದೊಡ್ಡದಾಗಿದೆ, ಎಷ್ಟು ಗೋವುಗಳಿದಾವೆ ಅಂತ ಗೊತ್ತಿಲ್ಲ. ನೋಡೋಣ ಎಷ್ಟು ಗೋವುಗಳಿದ್ದಾವೆ, ಎಷ್ಟು ರಕ್ಷಣೆ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಇನ್ನು ಏನೋ ವರ್ಕ್ ನಡೆಸ್ತಾ ಇದ್ದಾರೆ, ಕೆಲಸ ನಡೀತಾ ಇದೆ. ಇಲ್ಲಿ ಹುಲ್ಲು ಎಷ್ಟು ತಂದು ಹಾಕಿದ್ದಾರೆ ಮಾರ್ರೆ, ಯಪ್ಪ! ಲೋಡ್ ಹಂಗೆ ತಂದು ದಬ ಹಾಕಿಬಿಟ್ಟಿದ್ದಾರೆ. ಇಷ್ಟು ಈ ಕಡೆ ಬಲಗಡೆ ಮಾತ್ರ ಅಲ್ಲ, ಎಡಗಡೆನೂ ಸಿಕ್ಕಾಬಿಟ್ಟೆ ತಂದು ಹಾಕಿದ್ದಾರೆ ದನಗಳಿಗೆ ಮೇವು. ನಮ್ಮ ಹುಡುಗನ ನೋಡ್ರಿ ಇಲ್ಲಿ ಸೀದಾ ಡೈರೆಕ್ಟಾಗಿ ಒಳಗಡೆನೇ ಬಿಡ್ತಾರಲ್ಲೋ ಗೊತ್ತಿಲ್ಲ. ಬಿಡೋಂಗಿಲ್ಲ ಅನಿಸುತ್ತೆ ಒಳಗಡೆ. ಹಂಗೆ ವೆಹಿಕಲ್ಗಳು, ಪ್ರೈವೇಟ್ ವೆಹಿಕಲ್ಗಳು, ಹಂಗಾಗಿ ಮತ್ತೆ ಹೊರಗಡೆ ಕಳಿಸಿದ್ರು ಅನಿಸುತ್ತೆ. ಹೊರಗಡೆ ಕಳಿಸಿದ್ದಾರೆ. ಇಲ್ಲೇ ಸೈಡ್ಗೆ ಹಾಕು ಅಂತ ಹೇಳ್ತಾಯಿದ್ದಾರೆ ಬೋರ್ಡ್ ಮುಂದೆ. ಇಲ್ಲೇ ಸೈಡಲ್ಲಿ ಹಾಕಿ ಒಳಗಡೆ ಹೋಗ್ತೀವಿ. ನೋಡಿ ಹೇಗಿದೆ ಅಂತ ಮಾಹಿತಿ ತಿಳಿಸ್ತೀನಿ. ಒಳಗಡೆ ಬಂದ್ವಿ. ಗೋವುಗಳು ಸಖತ್ತಾಗಿ ಸಾಕಿದ್ದಾರೆ ಮಾತ್ರ. ಸಖತ್ತಾಗಿ ಅಂದರೆ ಏನು ಅಷ್ಟೊಂದು ಜಾಸ್ತಿ ದನಗಳೇನಿಲ್ಲ. ಸಖತ್ತಾಗಿ ಅಂದರೆ ಒಳ್ಳೆ ದಷ್ಟಪುಷ್ಟವಾಗಿ ಸಾಕಿದ್ದಾರೆ. ಒಂದೊಂದು ದನಗಳನ್ನು ನೋಡಬೇಕು ಹೆಂಗಿದಾವೆ ಅಂದರೆ, ನೀವೇ ನೋಡಿ ಹೆಂಗಿದಾವೆ ಅಂತ.
ಅಷ್ಟು ಸಖತ್ತಾಗಿ ಸಾಕಿದ್ದಾರೆ. ಈ ಓರಿ ನೋಡ್ರಿ ಹೆಂಗಿದ್ದಾವೆ, ಎಷ್ಟು ನೀಟ್ನೆಸ್ಸು, ಹಿಂಗೆ ಸಾಕಿದ್ದಾರೆ ನೋಡಿ. ಕರುಗಳು ಇವೆಲ್ಲ. ಒಂದು ಆಟೋ ಫೋಕಸ್ ಆಗ್ತಾಯಿದೆ ಮೊಬೈಲು ನೋಡಿ. ನಾವು ಕರೆದಿಲ್ಲ ಏನಿಲ್ಲ, ಕರುಗಳು ಬಂದು ನಿಂತ್ಕೊಂಡು ನಮ್ಮ ಎದುರಿಗೆ ಕೈಗಳನ್ನ ಎತ್ತಾ ಇದ್ದಾವೆ. ನಮ್ಮ ಹಿಂದೂ ಜನಗಳು ಸ್ವಲ್ಪ ಯೋಚನೆ ಮಾಡಬೇಕು. ಈ ದನಗಳು ಚೆನ್ನಾಗಿದ್ದಾಗ ಚೆನ್ನಾಗಿ ಸಾಕೋತಾರೆ, ಅದರಿಂದ ಬರೋ ಬೆನಿಫಿಟ್ ಎಲ್ಲ ತಗೋತಾರೆ. ಪಾಪ ಅವಕ್ಕೆ ವಯಸ್ಸಾದಾಗ ಕೊನೆವರೆಗೂ ಇಟ್ಕೊಂಡು ಸತ್ತ ಮೇಲೆ ತಮ್ಮ ಹೊಲದಲ್ಲೋ ಇಲ್ಲ ತಮ್ಮ ತಿಪ್ಪೆಲೋ ಇಲ್ಲ ಒಂದು ಯಾವುದೋ ಮರದ ಕೆಳಗೋ ತಗೊಂಡಾಗ ಹಾಕಲ್ಲ. ಅವನ್ನ ಲಾಭ ಅಷ್ಟೇ ನೋಡ್ತಾರೆ ಹೊರತು ಅದರ ಜೀವನ ನೋಡೋದಿಲ್ಲ. ಕಸಾಯಿ ಕಾರ್ಖಾನೆಗಳಿಗೆ ಕೊಟ್ಟುಬಿಡ್ತಾರೆ. ಪಾಪ ಅವುಗಳಿಗೂ ಒಂದು ಜೀವ ಇರುತ್ತೆ ಅನ್ನೋದು ಜನಗಳು ಅರ್ಥ ಮಾಡ್ಕೊಳ್ಳಲ್ಲ. ದುಡ್ಡಿನ ಆಸೆ ಕೊಟ್ಟುಬಿಡ್ತಾರೆ. ಕೊನೆವರೆಗೂ ಇಟ್ಕೊಂಡ್ರೆ ಏನು ತೊಂದರೆ ಆಗಲ್ಲಲ್ಲ. ಅದರಿಂದ ಗೊಬ್ಬರನಾದರೂ ಬರುತ್ತೆ. ಅಟ್ಲೀಸ್ಟ್ ಅವು ನಮ್ಮ ಸಲುವಾಗಿ ದುಡಿದು ತಮ್ಮ ಜೀವನನ ಮುಡುಪಾಗಿಟ್ಟಿರ್ತವೆ. ಸ್ವಲ್ಪ ಅವುಗಳ ಬಗ್ಗೆನೂ ಯೋಚನೆ ಮಾಡಿ ರೈತರೇ, ನಿಮಗೆ ಹೇಳ್ತಾ ಇರೋದು. ಅವುಗಳಿಗೆ ಬಾಯಿದ್ದಿದ್ದರೆ ನೀವು ಅವನ್ನ ಆ ಥರ ಕಸಾಯಿ ಕಾರ್ಖಾನೆಗಳಿಗೆ ಕೊಡ್ತಾಯಿದ್ದೀರಾ? ಆ ಥರ ದುಡ್ಸ್ಕೊಳಕ್ಕಾಗ್ತೈತೆ ನಿಮ್ಮ ಕಡೆಯಿಂದ? ಅವೇ ನಿಮ್ಮಿಂದ ದುಡ್ಡು ಕೇಳ್ತಾವ? ಇಲ್ಲ. ಏನಾದರೂ ಕೇಳ್ತಾವ? ನೀವು ಮೇವು ಹಾಕಿದ್ರೆ ತಿಂತವೆ, ನೀರು ಕುಡಿಸಿದ್ರೆ ಕುಡಿತವೆ, ಅದ್ರ ಮೇಲೆ ಭಾರ ಹಾಕಿದ್ರೆ ಹೊತ್ಕೊಂಡು ಹೋಗ್ತವೆ. ಅಷ್ಟು ಬಿಟ್ಟರೆ ನಿಮ್ಮ ಹತ್ರ ಏನು ಕೇಳ್ತಾವೆ? ಏನೂ ಕೇಳಲ್ಲ. ಆದರೂ ಅವ್ರ ಜೊತೆ ದುಡಿಸ್ಕೊತೀರ, ಎಲ್ಲ ಮಾಡ್ಕೊಳ್ತೀರ. ಅವನ್ನ ಮುಪ್ಪಾದ ಕಾಲಕ್ಕೆ ಕಸಾಯಿ ಕಾರ್ಖಾನೆ ಕೊಟ್ಟುಬಿಡ್ತೀರ. ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅವಕ್ಕಾಗಿಯೇ ಸಪ್ರೇಟ್ ಒಂದು ಸೆಡ್ ಮಾಡಿ, ಇಲ್ಲ ಯಾರಾದರೂ ಬಡವ್ರಿಗೆ ದಾನ ಮಾಡಿ, ಅವರು ಸಾಕೋತಾರೆ. ನಿಮ್ಮ ಹೆಸರು ಹೇಳ್ಕೊಂಡು ಅವರಾದರೂ ಇರ್ತಾರೆ. ಸುಮ್ಮನೆ ತಗೊಂಡೋಗಿ ಅವುಗಳ ಜೀವ ತೆಗೆದು ಅವರು ತಿಂದು ಏನು ನಿಮಗೆ ಏನು ಸಿಗುತ್ತೆ ಹೇಳಿ? ದುಡ್ಡು ಬರುತ್ತೆ ಅನ್ನೋದನ್ನು ಬಿಟ್ಟರೆ ಒಂದು ಜೀವ ತೆಗೆದಿದ್ದು ಪಾಪ ನಿಮಗೆ ಬರಲ್ವಾ? ಸ್ವಲ್ಪ ರೈತರು ಆದಷ್ಟು ಕಸಾಯಿ ಕಾರ್ಖಾನೆಗಳಿಗೆ ಕೊಡೋದು ಕಡಿಮೆ ಮಾಡಿ. ಈ ಥರ ಗೋರಕ್ಷಣೆ ಮಾಡೋ ಈ ಥರ ಮಠಗಳಿರ್ತವೆ, ಮಠಗಳಿಗೆ ಕೊಡಿ. ಗೋಶಾಲೆಗಳಿರ್ತವೆ, ಗೋಶಾಲೆಗಳಿಗಾದರೂ ಕೊಡಿ. ಕೊನೆಗೆ ನಿಮ್ಮ ಕಡೆಯಿಂದ ಆ ದುಡ್ಡಿಗೆ ಯಾಕೆ ಆಸೆ ಪಡ್ತೀರಾ? ಅದರಿಂದ ಇನ್ನು ಎಷ್ಟೋ ಲಾಭ ತೊಗೊಂಡಿರ್ತೀರ. ಆದರೂ ಇನ್ನೂ ದುಡ್ಡು ಅಂತಿರಲ್ಲ. ಪಾಪ ಮೂಕ ಪ್ರಾಣಿಗಳು ಜೀವ ತೆಗೆದು ನೀವು ದುಡ್ಡು ಮಾಡ್ಕೋಬೇಕಾ? ಈ ಗೋವುಗಳ ಬಗ್ಗೆ ಹೇಳ್ತಾ ಇರೋದು ಸರಿ ಅನಿಸಿದರೆ ಸರಿನೋ ತಪ್ಪೋ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಅನಿಸಿಕೆಗಳು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು. ನನಗೆ ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ನಾವೇನು ಯಾರ ಪರ ಯಾರು ವಿರೋಧವಾಗಿ ಮಾತಾಡ್ತಾಯಿಲ್ಲ. ಒಂದು ಪ್ರಾಣಿ, ಮೂಕ ಪ್ರಾಣಿ ಅಂಥೇಳಿ ಹೇಳ್ತಾ ಇರೋದಷ್ಟೇ. ಯಾರಿಗಾದ್ರೂ ನಮಗೆ ಆ ಪರಿಸ್ಥಿತಿ ಇದ್ದಿದ್ದರೆ ನಾವು ಬಾಯಿದೆ ಯಾವ ಥರ ಬಡ್ಕೊಳ್ತಾ ಇದ್ವಿ ಅನ್ನೋದು ಯೋಚನೆ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗೋಶಾಲೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಅಭಯಾಂಜನೇಯ ದೇವಸ್ಥಾನ ಇದೆ. ತಪ್ಪದೆ ನೋಡ್ಕೊಂಬನ್ನಿ. ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಮೂರ್ತಿ ಮಾತ್ರ ತಲೆ ಎತ್ತಿ ನೋಡಲೇಬೇಕು, ಅಷ್ಟು ಹತ್ರ ಇದೆ. ಈ ಆಂಜನೇಯನ ಹೆಸರು ಅಭಯಾಂಜನೇಯ ಅಂತ. ಹಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣ್ತು. ನಿಲ್ಲಿಸಿ ದರ್ಶನ ಮಾಡಿಕೊಂಡು
ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂತ. ಇವ್ರಿಗೆ ಏನೂ ತೊಂದರೆ ಆಗಲಿಲ್ಲ, ಯಾಕಂದರೆ ಅವರು ಸ್ಲಿಪ್ಪರ್ ಹಾಕೊಂಬಂದಿದ್ರು, ನಾನು ಶೂ ಹಾಕೊಂಬಂದಿದ್ದೆ. ಹಂಗಾಗಿ ಬಿಚ್ಚಿ ಬರೋದು ಲೇಟ್ ಆಯಿತು. ಇವರೆಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದರು. ನಾನು ಇವಾಗ ಬಂದು ದರ್ಶನ ಮಾಡಿದೆ. ಅಭಯ ಆಂಜನೇಯ ದರ್ಶನ ಮಾಡಿ ಪಂಚಮುಖಿ ಆಂಜನೇಯದ ದರ್ಶನ ಮಾಡಲೇಬೇಕು ಅಂತ ಹೋಗ್ತಾಯಿದ್ವಿ. ಇವರೆಲ್ಲ ಬೇಡ, ಲೇಟ್ ಆಗುತ್ತೆ, ಹೋಗೋಣ ಅಂತ ಇದ್ರು. ನಾನು ಇಲ್ಲ, ಏನು ತೊಂದರೆ ಆಗೋಲ್ಲ, ಮಳೆನೂ ಇಲ್ಲ, ಏನಿಲ್ಲ, ಇವತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡ್ಕೊಂಡೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲೊಬ್ಬರು 19 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದರು. ಮ್ಯಾಪ್ ಹಾಕಿದರೆ 16 ಕಿಲೋಮೀಟ್ರ್ ತೋರಿಸ್ತಾಯಿದೆ, 15.5 ಕಿಲೋಮೀಟ್ರ್ ತೋರಿಸ್ತಾಯಿದೆ. ಹಂಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಭಯ ಆಂಜನೇಯ ನೋಡಿ ಆಯಿತು. ಅಭಯ ಆಂಜನೇಯ ಮಾತ್ರ ಕಣ್ಣಿಗೆ ಹಬ್ಬ, ಏನೋ ಒಂದು ಸಂತೋಷ ಆಗ್ತಾಯಿದೆ ಮನಸ್ಸಲ್ಲಿ. ಕಣ್ಣಿಗೇನೋ ಒಂದು ತಂಪಾದಂಗೆ ಆಯಿತು. ನೋಡಿದ್ವಿ ಅಲ್ಲಿಂದ. ಇವಾಗ ಸೀದಾ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ಪಂಚಮುಖಿ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಶ್ರೀಶೈಲ ಇದೇ ದಾರಿಯಲ್ಲಿ ಹೋಗಬೇಕು. ಇಲ್ಲಿಂದ ಕರ್ನೂಲ್ ಹೋಗಿ ಕರ್ನೂಲಿಂದ ಶ್ರೀಶೈಲ ಹೋಗಬೇಕು. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ. ಪಂಚಮುಖಿ ಆಂಜನೇಯನ ವಿಡಿಯೋ ಮಾಡಬೇಕು ಅಂತಂದು ನಿಮಗೇನಾದರೂ ಇಷ್ಟ ಆಗಿದ್ದರೆ 200 ಲೈಕ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪಂಚಮುಖಿ ಆಂಜನೇಯನ ವಿಡಿಯೋ ಮಾಡಿ.